ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಈ ಒಂದು ಅಪಘಾತಗಳಿಗೆ ಪ್ರಮುಖವಾದಂಥ ಕಾರಣ ಹೆದ್ದಾರಿಗಳಲ್ಲಿ ಸರಿಯಾಗಿ ಪಥಶಿಸ್ತು ನಿಯಮವನ್ನು ಪಾಲನೆ ಮಾಡದೇ ಇರತಕ್ಕಂಥ ಅಂಶ ಸದ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಪಥಶಿಸ್ತು ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಾವೇರಿ ಪೊಲೀಸ್ ಇಲಾಖೆ ಕೂಡ ಸದ್ಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಹಾಗಾದರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಮತ್ತು ಪಥಶಿಸ್ತು ನಿಯಮದ ಬಗ್ಗೆ ಯಾವ ರೀತಿಯಾಗಿ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 110 ಕಿಲೋಮೀಟರ್ಗಳಷ್ಟು ಕೂಡ ಬೆಂಗಳೂರು ಮತ್ತು ಪುಣೆ ರಾಷ್ಟ್ರೀಯ ಹೆದ್ದಾರಿ 48 ಹಾದು ಹೋಗಿರ್ತಕ್ಕಂಥದ್ದು. ಈ ಒಂದು ಹೆದ್ದಾರಿಯಲ್ಲಿ ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಕೂಡ ಸಂಚಾರವನ್ನು ಮಾಡ್ತವೆ. ರಾಜ್ಯ ಮತ್ತು ಅಂತಾರಾಜ್ಯ ವಾಹನಗಳು ಕೂಡ ಈ ಒಂದು ಹೆದ್ದಾರಿಯಲ್ಲಿ ಓಡಾಟಗಳನ್ನು ಮಾಡ್ತವೆ. ಆದರೆ ಈ ಒಂದು ಹೆದ್ದಾರಿಯಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇರೋದ್ರಿಂದ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು, ಹೆದ್ದಾರಿಗಳಲ್ಲಿ ಪಥಶಿಸ್ತು ನಿಯಮವನ್ನು ಸರಿಯಾಗಿ ಪಾಲನೆಯನ್ನು ಮಾಡದೇ ಇರೋದ್ರಿಂದವಾಗಿ ಹೆದ್ದಾರಿಗಳಲ್ಲಿ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಹಿಂದೆ ಚಿತ್ರದುರ್ಗ ಆಗಿರ್ಬೋದು ಮತ್ತು ಈ ಭಾಗದಲ್ಲಿ ಆಗಿರ್ತಕ್ಕಂಥ ದುರಂತಗಳ ಸಂಖ್ಯೆಗಳನ್ನು ಗಮನಿಸಿಕೊಂಡಂಥ ಸಂದರ್ಭದಲ್ಲಿ ಪಥಶಿಸ್ತು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಸದ್ಯ ಪೊಲೀಸ್ ಇಲಾಖೆ ಕೂಡ ಸದ್ಯ ಮುಂದಾಗಿರ್ತಕ್ಕಂಥದ್ದು. ಒಂದು ವೇಳೆ ಪಥಶಿಸ್ತು ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ವಾಹನ ಸವಾರರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ ಹಾವೇರಿ ಮತ್ತು ಪೊಲೀಸ್ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ NHITಯ ಸಹಭಾಗಿತ್ವದಲ್ಲಿ ಒಂದು ಕರಪತ್ರಗಳನ್ನು ಹೊರಡಿಸಲಾಗಿದೆ. ಈ ಕರಪತ್ರಗಳನ್ನು ಪ್ರತಿಯೊಂದು ವೆಹಿಕಲ್ಗಳಿಗೆ ಅಂಟಿಸಲಾಗ್ತಾ ಇದೆ. ಈ ಒಂದು ಕರಪತ್ರಗಳ ಜಾಗೃತಿಯಿಂದಾಗಿ ಸರಿಯಾಗಿ ಪಥಶಿಸ್ತು ನಿಯಮವನ್ನು ಪಾಲನೆ ಮಾಡುವಂತೆ ವಾಹನ ಸವಾರರಿಗೆ ಕೂಡ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಪ್ರಮುಖವಾಗಿ ಹಾವೇರಿಯಲ್ಲಿರ್ತಕ್ಕಂಥ 2 ಟೋಲ್ಗೇಟ್ ಅಂತ ಹೇಳಿದ್ರೆ, ಒಂದು ಬಂಕಾಪುರ ಮತ್ತು ಒಂದು ಚಳಗೇರಿ ಟೋಲ್ಗೇಟ್. ಈ 2 ಟೋಲ್ಗೇಟ್ಗಳಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿ ನಿತ್ಯವೂ ಕೂಡ ಈ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಒಂದು ವೇಳೆ ಪೊಲೀಸ್ ಇಲಾಖೆಯ ಜಾಗೃತಿಗೆ ಮನ್ನಣೆ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅಂಥವರ ಮೇಲೆ ದಂಡವನ್ನು ವಿಧಿಸಲಿಕ್ಕೆ ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಹೆದ್ದಾರಿಗಳಲ್ಲಿ 3 ಲೊಕೇಶನ್ಗಳಲ್ಲಿ ಸ್ವಯಂ ಚಾಲಿತ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾರು ಪಥಶಿಸ್ತು ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ, ಸ್ವಯಂ ಚಾಲಿತ ಕ್ಯಾಮ್ರಾಗಳು ಕೂಡ ಹದ್ದಿನ ಕಣ್ಣನ್ನು ಇಟ್ಟು ಅಂಥವರ ಮೇಲೆ ಕೇಸನ್ನು ದಾಖಲು ಮಾಡಲಾಗ್ತದೆ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ 2 ಟೋಲ್ಗೇಟ್ಗಳಲ್ಲಿ ಕೂಡ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಸಿಬ್ಬಂದಿಗಳು ಕೂಡ ಟೋಲ್ಗೇಟ್ಗಳಲ್ಲೇ ಕೂತ್ಕೊಂಡು ವಾಹನ ಸವಾರರ ಮೇಲೆ ನಿಗಾ ವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಮತ್ತು ಪುಣೆ ರಾಷ್ಟ್ರೀಯ ಹೆದ್ದಾರಿ ಇದು 6 ಪಥದ ರಸ್ತೆ. ಇದರಲ್ಲಿ ವಾಹನ ಸವಾರರು ಕೂಡ ಪಥಶಿಸ್ತು ನಿಯಮವನ್ನು ಕಟ್ಟಾಗಿ ಪಾಲನೆ ಮಾಡಬೇಕಾಗಿದೆ. ಒಂದು ಪಥಶಿಸ್ತು ನಿಯಮವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇನ್ನರ್ ಲೈನ್ ಅಂದರೆ ಡಿವೈಡರ್ ಪಕ್ಕದಲ್ಲಿ 4 ಚಕ್ರದ ವಾಹನಗಳು ಚಲಾಯಿಸಬೇಕಾಗಿರ್ತದೆ. ಇದರಲ್ಲಿ ಕಾರ್ಗಳಾಗಿರ್ತಕ್ಕಂಥ ಅತಿ ವೇಗವಾಗಿ ಚಲಿಸ್ತಾ ಇರತಕ್ಕಂಥ ಕಾರುಗಳು ಇನ್ನರ್ ಲೈನಲ್ಲಿ ಚಲಿಸಬೇಕು ಮತ್ತು ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್ಗಳಲ್ಲಿ ಕೂಡ ಭಾರಿ ಗಾತ್ರದ ವಾಹನಗಳು ಸಂಚಾರವನ್ನು ಮಾಡಬೇಕು. ಅದರಲ್ಲಿ ಹೆಚ್ಚಾಗಿ ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನಲ್ಲಿ ಸವಾರ ಮಾಡ್ತಕ್ಕಂಥ ವಾಹನ ಸವಾರಿಗೆ ಹೆಚ್ಚಾಗಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಥರ್ಡ್ ಲೈನ್ನಲ್ಲಿ ಕೂಡ ಲಘು ವಾಹನಗಳು ಸಂಚಾರವನ್ನು ಮಾಡಬೇಕಂತ ಸಂದರ್ಭದಲ್ಲಿ ನಿಧಾನಗತಿಯಲ್ಲಿ ಸಂಚಾರವನ್ನು ಮಾಡಬೇಕಾಗಿರ್ತದೆ. ಹೀಗಾಗಿ ಥರ್ಡ್ ಲೈನಲ್ಲಿ ಸಂಚಾರ ಮಾಡ್ತಕ್ಕಂಥ ವೆಹಿಕಲ್ಗಳ ಸಾಕಷ್ಟು ವಾಹನ ಸವಾರರು ಕೂಡ ಅವರು ಅದು ಡಿವೈಡರ್ ಪಕ್ಕದಲ್ಲೇ ಸಂಚಾರವನ್ನು ಮಾಡಿಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಓವರ್ಟೇಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತವೆ ಇದ್ದವು. ಹೀಗಾಗಿ ವಾಹನ ಸವಾರರಿಗೆ ಪಥಶಿಸ್ತು ನಿಯಮದ ಬಗ್ಗೆ ಅರಿವನ್ನು ಮೂಡಿಸಬೇಕನ್ನೋ ಒಂದು ಕಾರಣಕ್ಕಾಗಿ ಸುಮಾರು 1,000 ಕರಪತ್ರಗಳನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ. ಈ ಕರಪತ್ರಗಳನ್ನು ಕೂಡ ಡ್ರೈವರ್ ಕೂತ್ಕೊಳ್ಳಬೇಕಂತ ಸೀಟ್ನ ಮುಂಭಾಗದಲ್ಲಿ ಅಥವಾ ಅವರ ಫ್ರಂಟಲ್ಲಿ ಗ್ಲಾಸ್ಗೆ ಅಂಟಿಸಲಾಗ್ತಾ ಇದೆ. ಅವರು ಪಥಶಿಸ್ತು ನಿಯಮವನ್ನು ಸರಿಯಾಗಿ ಪಾಲನೆ ಮಾಡಿಕೊಳ್ಳಿಕ್ಕೆ ಆ ಕರಪತ್ರಗಳನ್ನು ನೋಡಿಕೊಂಡು ವಾಹನವನ್ನು ಚಲಿಸಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಾದಂಥ ಒಂದು ಕ್ಯಾಂಪೇನನ್ನು ಕೂಡ ಇಡೀ ಜಿಲ್ಲೆಯಾದ್ಯಂತ ಮಾಡಲಾಗ್ತಾ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಪಥಶಿಸ್ತು ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ 500 ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ. ಇದು ಆರಂಭಿಕವಾದಂಥ ದಂಡವಾಗಿರ್ತಕ್ಕಂಥದ್ದು. ಅಥವಾ 2ನೇ ಬಾರಿ ಕೂಡ ನೀವು ಪಥಶಿಸ್ತು ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ 1,000 ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಸ್ವಯಂ ಚಾಲಿತ ಕ್ಯಾಮರಾಗಳ ಮೂಲಕವಾಗಿ ವಾಹನ ಸವಾರರ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಪಥಶಿಸ್ತು ನಿಯಮದ ಬಗ್ಗೆ ಸಾಕಷ್ಟು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆಯಿಂದಲೇ ಕೂಡ ಈ ಒಂದು ಕ್ಯಾಂಪೇನನ್ನು ಆರಂಭಿಸಿರ್ತಕ್ಕಂಥದ್ದು. ಹಾವೇರಿಯ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಯಶೋಧ ವಂಟುಗೋಡಿಯವರ ನೇತೃತ್ವದಲ್ಲಿ ಈ ಒಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು ಮತ್ತು ಟೋಲ್ಗೇಟ್ಗಳಲ್ಲಿ ಈ ಅರಿವನ್ನು ಮೂಡಿಸಲಾಗ್ತಾ ಇದೆ. ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ ಅಂಥೇಳಿ ನಮ್ಮ ಗಮನಕ್ಕೆ ಬಂದಾಗ RTO ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜನರು ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ
ಹೈವೇನಲ್ಲಿ, ಸ್ಪೆಷಲಿ ಹೈವೇನಲ್ಲಿ ಲೇನ್ ಡಿಸಿಪ್ಲಿನ್ ಮಾಡದೇ ಇರೋದಕ್ಕೇ ಸುಮಾರು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ತೊಗೊಂಡು ನ್ಯಾಷನಲ್ ಹೈವೇ ಇನ್ಫ್ರಾ ಟ್ರಸ್ಟ್ ಅಂತ ಇದೆ, NHIIT ಅಂತ, ಅವರು ಟೋಲ್ ನಡೆಸ್ಕೊಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ 2 ಟೋಲ್, ಚಳ್ಳಕೆರೆ ಮತ್ತು ಬಂಕಾಪುರ ಟೋಲ್ ಬರುತ್ತೆ. ಆ ಟೋಲಲ್ಲಿ ಅವ್ರ ಕಡೆಯಿಂದ ನಾವು ಸ್ಪಾನ್ಸರ್ ಮಾಡಿಸ್ಕೊಂಡು ನಾವು ಒಂದಷ್ಟು ಈ ಥರ ಈ ಸೈಜಲ್ಲಿ 5 ಲ್ಯಾಂಗ್ವೇಜಲ್ಲಿ ಹೆದ್ದಾರಿ ಬಳಕೆದಾರರ ಪಥದ ಶಿಸ್ತನ್ನು ಪಾಲಿಸಲು ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮನವಿ ಅಂಥೇಳಿ ಒಂದು ಪಾಂಪ್ಲೆಟ್ ಮಾಡಿದ್ದೀವಿ. ಇದು ಸ್ಟಿಕ್ಕರ್ ಇರುತ್ತೆ, ಇದನ್ನು ಡ್ರೈವರ್ ಮುಂದ್ಗಡೆ ಕಾಣುವಂಗೆ ಅಂಟಿಸ್ತಾ ಇದ್ದೀವಿ. ನಾವೇ ಇನಿಷಿಯೇಷನ್ ತೊಗೊಂಡು ಅಂಟಿಸ್ತೀವಿ. ಇದು ಕಾರವರೇ ರೈಟ್ ಸೈಡು ಫಾಸ್ಟ್ ಇರುತ್ತೆ. ಆಮೇಲೆ ಸಣ್ಣ ಗಾಡಿಗಳು ಮಧ್ಯೆ ಹೋಗಬೇಕು, ಹೆವಿ ಗೂಡ್ಸ್ ಲೆಫ್ಟ್ ಸೈಡ್ ಹೋಗಬೇಕು, ನಿಧಾನಕ್ಕೆ ಹೋಗ್ತದೆ ಅಂತ ಇರ್ತದೆ. ಬಟ್ ಹೆವಿ ಗೂಡ್ಸ್ ಹೆವಿ ಗೂಡ್ಸ್ ಅವರು ಡಿವೈಡರ್ ಪಕ್ಕಕ್ಕೆ ಹೋಗ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ಎಲ್ಲ ಗಾಡಿಗಳನ್ನು 2 ಅಪ್ ಆ್ಯಂಡ್ ಡೌನ್, ಐ ಮೀನ್ ಈ ಕಡೆ ಲೆಫ್ಟಿಂದ ಹೋಗೋ ಗಾಡಿಗಳಿಗೆ ಒಂದು ಕಡೆ, ಇಲ್ಲ ಈ ಕಡೆ ಒಂದು ಗಾಡಿ ಲೆಫ್ಟ್, ಇನ್ಕ್ಲೂಡಿಂಗ್ ಕಾರ್ ಡಿಸಿಪ್ಲಿನ್ಸ್ ಅಲ್ಲಿ ಮೇಜರ್ಲಿ ನಾವು ಟಾರ್ಗೆಟಿಂಗ್ ಹೆವಿ ಗೂಡ್ಸ್ ಈ ಮಿಡ್ ವೇದಲ್ಲಿ ಮತ್ತು ಲಾಸ್ಟ್ ವೇದಲ್ಲಿ ಯಾರು ಹೋಗಬೇಕಲ್ಲ ಅವ್ರಿಗೇ ಜಾಸ್ತಿ ಟಾರ್ಗೆಟ್ ಮಾಡಿ ಅವರು ಇದರಲ್ಲೇ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. CCTV ಆ್ಯಕ್ಚುಲಿ ನಮ್ಮ ಇಲಾಖೆಯಿಂದ 2.5 ವರ್ಷದಿಂದ ಹೈವೇನಲ್ಲಿ 3 ಲೊಕೇಶನಲ್ಲಿ 12 ಕ್ಯಾಮ್ರಾ ಹಾಕಿದ್ದಾರೆ. ಸ್ವಲ್ಪ ದುರಸ್ತಿಯಲ್ಲಿತ್ತು, ಈಗ ಸರಿಪಡಿಸಿ ಕಾಕೋಳಲ್ಲಿ 4 ANPR ಕ್ಯಾಮ್ರಾ ಈಗ ನಿನ್ನೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಅದು ಕೂಡ ಹೆಂಗಿದೆ ಅಂದರೆ ಟೋಲಲ್ಲೇ ಕುತ್ಕೊಂಡು ಲೇನ್ ಡಿಸಿಪ್ಲಿನ್ ಕೇಸ್ ಹಾಕೋದು. ಯಾರು ಲೇನ್ ಡಿಸಿಪ್ಲಿನ್ ವೈಲೇಟ್ ಮಾಡ್ತಾರೆ ಅವ್ರ ಮೇಲೆ ಡೈರೆಕ್ಟ್ ಅವರು ನಂಬರ್ಗೆ ಮೆಸೇಜ್ ಹೋಗುತ್ತೆ. ಸೊ ಆ ಥರ ಅದು ANPR ಕ್ಯಾಮ್ರಾದು ಸಿಸ್ಟಮ್ದು ಅದೊಂದು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ವೇಳೆ ವಾಹನ ಸವಾರರು ಪಥಶಿಸ್ತು ನಿಯಮವನ್ನು ಸರಿಯಾಗಿ ಪಾಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಪಘಾತಗಳ ಸಂಖ್ಯೆಯನ್ನು ಕುಸಿತ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ಮನವರಿಕೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಥವಾ ವಾಹನ ಸವಾರರುಗಳು ಕೂಡ ಓವರ್ಟೇಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ. ಹೀಗಾಗಿ ಈ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ಅಪಘಾತಗಳನ್ನು ಕೂಡ ಅನಲೈಸಿಸ್ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅಪಘಾತಗಳು ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಕಂಡುಹಿಡಲಿಕ್ಕೆ ಮುಂದಾಗಿದ್ದೀವಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.